ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೆ ನಾನು ಮಮತಾ ಅಜ್ಜಯ್ ಅಂತ ಕಂಟೆಸ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಮಹಿಳಾ ಮೀಸಲಾತಿ ಅಂತ ಇತ್ತು, ಈಗ ಅದು ಕ್ಯಾನ್ಸಲ್ ಆಗಿದೆ. ಈಗ ಏನಿದ್ರೂ 23 ವೋಟ್ಸು, 1 to 23 ಪ್ರಿಫರೆನ್ಷಿಯಲ್ ವೋಟ್ಸು. ದಯವಿಟ್ಟು ನನಗೆಲ್ಲ ಸಪೋರ್ಟ್ ಮಾಡಬೇಕು. ನಾನು 2007ರಿಂದ ಈ ಒಂದು ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದುವರೆಗೂ 2014ರಿಂದ ಇದುವರೆಗೂ ಕಂಟಿನ್ಯೂಸ್ ಆಗಿ ಒಂದು ಬೆಂಗಳೂರು ವಕೀಲರ ಸಂಘದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಒಂದು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ಕಲ್ಚರಲ್ ಕಮಿಟಿ ಚೇರ್ಮನ್ ಆಗಿದ್ದೆ, ವೆಲ್ಫೇರ್ ಕಮಿಟಿ ಚೇರ್ಮನ್ ಆಗಿದೆ. ಹೀಗೆ ಹಲವಾರು ಕೆಲಸಗಳನ್ನ ಮಾಡಿಕೊಂಡು 19 ವರ್ಷದಿಂದ ಈ ಒಂದು ವಕೀಲ ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ವಕೀಲರಿಗಾಗಿ ನಾನು ಸೇವೆ ಮಾಡಿದ್ದೀನಿ. ಈ ಒಂದು ಕೋವಿಡ್ ಏನು ಬಂತು ಆವಾಗ ನಾನು ನನ್ನ ಮನೆಯಲ್ಲೇ ಒಂದು 4 ಜನ ಪೇಷಂಟ್ ಇದ್ರೂ ನಾನು ಎದೆಗುಂದಿರ ನಾನು ಒಂದು ವಕೀಲರ ಸಂಘದಲ್ಲಿ ಬಂದು ಈ ವಕೀಲರಿಗಾಗಿ ಒಂದು ವ್ಯಾಕ್ಸಿನೇಷನ್ ಕೊಡಿಸೋದೇ ಆಗಲಿ, ಒಂದು 12 ಗಂಟೆ ರಾತ್ರಿಯಲ್ಲಿ ಯಾರಾದರೂ ಫೋನ್ ಮಾಡಿ ಒಂದು ಹೆಲ್ಪ್ ಕೇಳಿದ್ರೆ ಆ್ಯಂಬುಲೆನ್ಸ್ದು ಅದನ್ನು ವ್ಯವಸ್ಥೆ ಮಾಡೋದೇ ಆಗಲಿ, ಆ ಥರ ಕೆಲಸಗಳನ್ನ ನಿರತವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಕಲ್ಚರಲ್ ಕಮಿಟಿ ಚೇರ್ಮನ್ ಆದಾಗ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ. ಅದೇ ರೀತಿ ವೆಲ್ಫೇರ್ ಕಮಿಟಿ ಚೇರ್ಮನ್ನಲ್ಲಿ ನನಗೆ ಸಾಧ್ಯ ಆದಷ್ಟು ಒಳ್ಳೆ ಕೆಲಸಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಾದರೂ ಏನಾದರೂ ತಪ್ಪು ಕಂಡಲ್ಲಿ ನನ್ನ ಧ್ವನಿನ ಎತ್ತಿದ್ದೀನಿ. AP ರಂಗನಾಥ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗೂ ನಾನು ಕೆಲಸ ಮಾಡಿದ್ದೀನಿ ಗವರ್ನಿಂಗ್ ಕೌನ್ಸಿಲ್ ಆಗಿ. HC ಶಿವರಾಮ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗೂ ನಾನು ಕೆಲಸ ಮಾಡಿದ್ದೀನಿ. ಅದೇ ರೀತಿ ಈಗ ವಿವೇಕ್ ಸುಬ್ಬಾರೆಡ್ಡಿ ಅವರು ಪ್ರೆಸಿಡೆಂಟ್ ಇದ್ದಾರೆ, ಗಿರೀಶ್ ಕುಮಾರ್ ಅವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಅದೇ ರೀತಿ ಪ್ರವೀಣ್ ಗೌಡರು ಸೆಕ್ರೆಟರಿ ಇದ್ದಾರೆ. ಆವಾಗಲೂ ನಾನು ಅವ್ರ ಜೊತೆ ನೇರ ದಿಟ್ಟ ನಿರಂತರವಾಗಿ ಕೆಲಸ ಮಾಡ್ತಾನೇ ಇದ್ದೀನಿ. ಮತ್ತು ಮುಂದೆ ಇದೊಂದು ಬಾರ್ ಕೌನ್ಸಿಲ್ ರಿಸರ್ವೇಷನ್ ಬಂದಿದೆ ಅಂತ ಹೇಳಿದಾಗ ನಾನು ಇದಕ್ಕೆ ಒಂದು ಕಂಟೆಸ್ಟ್ ಮಾಡ್ಬೋದು. ಇದುವರೆಗೂ ನಾನು ಬೆಂಗಳೂರಲ್ಲೇ ಇರೋವಂಥ ವಕೀಲರಿಗೆ ನಾನು ಸೇವೆ ಮಾಡಿದ್ದೆ. ಇದೊಂದು ಅವಕಾಶ ಸಿಕ್ಕಿದೆ. ಒಂದು ಕರ್ನಾಟಕ ಲೆವೆಲಲ್ಲಿ ನಾನು ವಕೀಲರ ವೃಂದದಲ್ಲಿ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿದ್ದಾರೆ. ಸೊ ಅದಕ್ಕೆ ನಾನು ಯಾಕೆ ಮಾಡಬಾರ್ದು ಈ ಸೇವೆ ಅನ್ನೋದನ್ನು ಯೋಚನೆ ಮಾಡಿ ನಾನು ಇದಕ್ಕೆ ನಿಂತಾಗ ನನಗೆ ಎಲ್ಲ ಕಡೆಯಿಂದ ಅಡ್ವೊಕೇಟ್ಸು ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಾನು ಒಂದು ಬ್ಯಾಂಕ್ ಪ್ಯಾನಲ್ ಇರೋದರಿಂದ ನನಗೆ ಎಲ್ಲ ಕಡೆಯೂ ಆಲ್ ಓವರ್ ಕರ್ನಾಟಕ ಇರೋದರಿಂದ ನನಗೆಲ್ಲ ಕಡೆಯೂ ಸ್ವಲ್ಪ ಜೂನಿಯರ್ ಅಡ್ವೊಕೇಟ್ಸು ಟಚಲ್ಲಿದ್ದರು. ಮೇಡಮ್ ನಿಮ್ಮಂಥವ್ರು ಬರಬೇಕು ಅಂತ ಹೇಳಿ ಅವರು ನನಗೆ ಆಶ್ವಾಸನೆ ತುಂಬಿದ್ದಾರೆ. ಮತ್ತು ಏನು ನನ್ನ ಸಹಪಾಠಿಗಳಿದ್ದಾರೆ ಅವರು ಎಲ್ಲನೂ ನನಗೆ ನೀವು ಬನ್ನಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಪರಿಚಯ ಇರ್ತಾರೆ, ನೀವು ಗೆಲ್ತೀರಾ ಅಂತ ಒಂದು ಹುಮ್ಮಸ್ಸನ್ನ ಹೇಳಿದ್ದಾರೆ. ನಾನು ಹಾಗಾಗಿ ಕಂಟೆಸ್ಟ್ ಮಾಡ್ತಾಯಿದ್ದೀನಿ. ಈ ಕಂಟೆಸ್ಟ್ ಆದಮೇಲೆ ನನ್ನ ಉದ್ದೇಶಗಳೇನಂತ ಹೇಳಿದ್ರೆ, ಫಸ್ಟು ನಾನು ಈ ಒಂದು 60 ಊರು ಹೋಗಿದ್ದೀನಿ. ಅದರಲ್ಲಿ ಈ ರೂರಲ್ ಸೈಡಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಏನೊಂದು ವಾಶ್ರೂಮ್ ಆಗಿರ್ಬೋದು, ಲೇಡೀಸ್ ಕೊಠಡಿಗಳಾಗಿರ್ಬೋದು, ಒಂದು ನೀರಿರೋದಾಗಲಿ, ಒಂದು ನೀರಿನ ಘಟಕ ಯಾವುದು ಒಂದು ಫೆಸಿಲಿಟಿನೇ ಇಲ್ಲ. ಕುತ್ಕೊಳ್ಳೋಕೆ ಒಂದು 4 ಚೇರು ಆ ಥರದ್ದು ತುಂಬ ರೂರಲ್ ಸೈಡಲ್ಲಿ ಇಲ್ಲವೇ ಇಲ್ಲ. ಆ ಥರದ್ದೆಲ್ಲ ಸರಿ ಮಾಡಬೇಕು ಈ ಒಂದು ಬಾರ್ ಕೌನ್ಸಿಲ್ಗೆ ನಾನು ಎಲೆಕ್ಟ್ ಆಗಿ ಅನ್ನೋದೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಒಂದು ಏನು ಸ್ಲ್ಯಾಬ್ ಇದೆ, ಡೆತ್ ಫಂಡ್ ಅಂತ ಹೇಳ್ಬಿಟ್ಟು ವಕೀಲರ ಪರಿಷತ್ತಲ್ಲಿ ಯಾರೇ ಅಡ್ವೊಕೇಟು ಏನಾದರೂ ಡೆತ್ ಆದರೆ ಒಂದು ಸ್ಲ್ಯಾಬ್ ಇದೆ, ದುಡ್ಡು ಕೊಡ್ತಾರೆ. ಒಂದು ಪ್ರಾಕ್ಟೀಸ್ನ ಅನ್ವಯಿಸಿ ಇಷ್ಟು ವರ್ಷ ಪ್ರಾಕ್ಟೀಸ್ ಆಗಿದರೆ ಇಷ್ಟು ಅಂತ ಒಂದು 8 ಲಕ್ಷದವರೆಗೂ ಒಂದು ಡೆತ್ ಫಂಡ್ ಅಂತ ಕೊಡ್ತಾರೆ. ಆ ಡೆತ್ ಫಂಡ್ನ ಈ ಸ್ಲ್ಯಾಬ್ನ ತೆಗಿಬೇಕು ಅನ್ನೋದು ನಾನು. ಯಾಕೆ ಅಂದರೆ ಸೀನಿಯರ್ ಅಡ್ವೊಕೇಟ್ಸ್ಗೆ ಸ್ವಲ್ಪ ಈ ಹಣದ ಅವಶ್ಯಕತೆಗಳಿರೋದಿಲ್ಲ. ಈ ಜೂನಿಯರ್ ಅಡ್ವೊಕೇಟ್ಸು ಈ ಮೃತಪಡೋದು ಜಾಸ್ತಿ. ಒಂದು ಆಕ್ಸಿಡೆಂಟ್ ಇರ್ಬೋದು, ಇಲ್ಲ ಏನೇ ಒಂದು ಕಾಯಿಲೆ ಬರ್ಬೋದು. ಆ ಥರ ಇರಬೇಕಾದ್ರೆ ಅವರು ಇನ್ನೂ ಈಗೀಗ ಅಡ್ವೊಕೇಟ್ ಆಗಿರ್ತಾರೆ, ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಹೊತ್ತು ಮದುವೆ ಆಗಿರ್ತಾರೆ, ಇನ್ನೂ ಚಿಕ್ಕ ಮಕ್ಕಳಿರ್ತವೆ. ಅಂಥದಕ್ಕೆ 8 ಲಕ್ಷ ಯಾವ ಸೀನಿಯರ್ಗೂ ಸಾಲಲ್ಲ, ಯಾವ ಜೂನಿಯರ್ಗೂ ಸಾಲಲ್ಲ.
ಯಾವುದೋ ಹಿಂಗೆ ಮೊನ್ನೆ ಎಲೆಕ್ಷನ್ ಟೈಮಲ್ಲೇ ಪ್ರೆಸೆಂಟ್ ಬಾರ್ ಕೌನ್ಸಿಲ್ ಮೆಂಬರ್ ಹೇಳ್ತಾಯಿದ್ರು, ನಾವು ಪ್ರಯತ್ನ ಮಾಡ್ಬೋದಿತ್ತು, ಅಷ್ಟರಲ್ಲಿ ಮತ್ತೆ ಎಲೆಕ್ಷನ್ ಬಂದ್ಬಿಡ್ತು, 8 ಲಕ್ಷ ಇರೋದನ್ನು ನಾವು 16 ಲಕ್ಷದವರೆಗೂ ನಾವು ಕೇಳ್ಬೋದಿತ್ತು ಅಂತ ಹೇಳಿದ್ರು. 16 ಲಕ್ಷ ಅಲ್ಲ, 20 ಲಕ್ಷ ಕೊಟ್ಟರು ಸಾಲೋದೇ ಇಲ್ಲ. ಆ ಒಂದು ನಿಟ್ಟಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ. ಅದೇ ರೀತಿ ಇನ್ನೊಂದು, ನಮ್ಮ ಮಹಿಳೆಯರಿಗೆ ಈ ಬೇಸಿಕ್ ನೀಡ್ಸ್ ಅನ್ನೋದು ಏನಿರುತ್ತೆ, ಮದುವೆ ಆಗಿ ಹೊಸದಾಗಿ ಹೋಗಿರ್ತಾರೆ, ಅವರಿಗೊಂದು ಡಿಲಿವರಿ ಚಾರ್ಜಸ್ ಒಂದು ನಾಮಿನಲ್ ಆಗಿ ಒಂದು ಯಾಕೆ ಸಹಾಯ ಮಾಡಬಾರ್ದು ಒಂದು ಬಾರ್ ಕೌನ್ಸಿಲಿಂದ ಅಂತ. ಮತ್ತು ಈ ರೂರಲ್ ಸೈಡಲ್ಲಿ ಎಷ್ಟೋ ಜನ ತುಂಬ ಬ್ರಿಲಿಯಂಟ್ ಆಗಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಮಾತಾಡಿಸ್ತಿದ್ದೀನಿ, ಯಂಗ್ಸ್ಟರ್ಸು ತುಂಬ ಅವ್ರ ಮಾತಿನ ನಡವಳಿಕೆಗಳು ನೋಡ್ತಾ ಇದ್ದರೆ ತುಂಬ ಬ್ರಿಲಿಯಂಟ್ ಇದ್ದಾರೆ. ಅವರಿಗೆಲ್ಲ ಈ ಒಂದು ಜುಡಿಷರಿ ಎಕ್ಸಾಮ್ ಬರುತ್ತೆ, ಆ ಎಕ್ಸಾಮಲ್ಲಿ ಒಂದು ಕೋಚಿಂಗ್ ಸೆಂಟರ್ ಅನ್ನೋದು ಏನಾದರೂ ಇತ್ತಂದರೆ, ಕೋಚಿಂಗ್ ಕ್ಲಾಸಸ್ ಅಂತ ಏನಾದರೂ ಒಂದು ಮಾಡಿದ್ರಂದರೆ ರೂರಲ್ ಸೈಡಲ್ಲಿ ತುಂಬ ಬಹಳ ಅನುಕೂಲ ಆಗುತ್ತೆ. ಅವ್ರಿಗಿರೋ ನಾಲೆಡ್ಜ್ ಮುಂದೆ ನಮಗಿರೋದೆಲ್ಲ ಕಮ್ಮಿ ಅಂತ ಅನಿಸುತ್ತೆ. ಅಷ್ಟು ಬ್ರಿಲಿಯಂಟ್ ಇದ್ದಾರೆ ಈ ಜೂನಿಯರ್ ಅಡ್ವೊಕೇಟ್ಸು. ಅವ್ರದ್ದೊಂದು ಕೋಚಿಂಗ್ ಕ್ಲಾಸಸ್ಗೆ ಒಂದು ವ್ಯವಸ್ಥೆ ಮಾಡಬೇಕು. ಬಾರ್ ಕೌನ್ಸಿಲಿಂದ ಆಲ್ ಓವರ್ ಕರ್ನಾಟಕ ಜಿಲ್ಲೆಗೂ ಒಂದು ಮಾಡಬೇಕು ಈ ಥರದ್ದು ಕೋಚಿಂಗ್ ಸೆಂಟರು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಇದು ಹೇಳ್ಬೋದೋ ಏನೋ ನನಗೆ ಗೊತ್ತಿಲ್ಲ, ಒಬ್ಬ ನಮ್ಮ ಲೇಡಿ ಅಡ್ವೊಕೇಟೇ ಇದೇ ಥರನೇ. ನಾನು ಅವ್ರ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ, ಕಲ್ತಿದ್ದೀನಿ. ಆ ಲೇಡಿ ಅಡ್ವೊಕೇಟು ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾಯಿದ್ರು. ಆ ಅರ್ನ್ ಮಾಡ್ತಾ ಇರೋವರೆಗೂ ಅವ್ರ ಮಕ್ಕಳು ಅವ್ರ ಮನೆಯಲ್ಲಿ ಇಟ್ಕೊಂಡ್ರು. ಯಾವಾಗ ವಯಸ್ಸಾಯಿತು, ಅರ್ನಿಂಗ್ ಕಮ್ಮಿ ಆಯಿತು, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರು. ತುಂಬ ನೋವಿನ ವಿಚಾರ ಇದು. ನಾನೊಬ್ಬರು ಸೀನಿಯರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಆ ವಿಡಿಯೋಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಯಿತು. ಯಾರು ಇವರು ಅಂತ ಹೇಳಿ ನಮ್ಮ ಸೀನಿಯರ್ ಹತ್ರ ಎಲ್ಲ ನಾನು ಡಿಸ್ಕಸ್ ಮಾಡಿ ಅವ್ರ ಹೆಸರು, ಅವರ ವಿಳಾಸ ಎಲ್ಲ ತಿಳ್ಕೊಂಡು, ನಾವು ಅದು ಹೇಗೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಮಾಡಿದರು ಅಂದರೆ ವಿತ್ ಸೆಕ್ಷನ್ ಸಮೇತ, ಅವ್ರಿಗಿರೋ ಇಂಗ್ಲೀಷ್ ಫ್ಲೂಯೆಂಟಲ್ಲಿ ಒಂದು ಸೆಕ್ಷನ್ ಸಮೇತ ಹಾಕಿ ಅವ್ರನ್ನ ಒಂದು ಪ್ರಮೋಟ್ ಮಾಡ್ಕೊಳ್ತಾಯಿದ್ರು ಅವರ ಅನಾಥಾಶ್ರಮನ. ನಾವು ಹೋಗಿ ಅವ್ರನ್ನ ಮೇಡಮ್ ಏನು ಈ ಥರ ಹಿಂಗಾಗಿದ್ದಾರೆ ಅಂತ ಹೇಳಿ ಮಾತಾಡ್ಸೋಣ ಅನ್ನೋಷ್ಟೊತ್ತಿಗೆ ಅವರು ಸತ್ತು 1 ವಾರ ಮೇಲೆ ಆಗಿತ್ತು. ಇಂಥ ಒಂದು ಪರಿಸ್ಥಿತಿ ಯಾವುದೇ ಒಂದು ಸೀನಿಯರ್ಗೆ ಆಗಲಿ ಒಂದು ಜೂನಿಯರ್ಗೆ ಆಗಲಿ ಬರಬಾರ್ದು. ಏನೇ ಒಂದು ಸರ್ಕಾರದಿಂದ ಒಂದು ಪೆನ್ಷನ್ ಅಂದರೆ ಇಲ್ಲ ಅಂದರೆ ನಾವು ಗೌರ್ಮೆಂಟಿಂದ ಓಡಾಡಿ ಏನು ಜೂನಿಯರ್ಸ್ಗೆ ಒಂದು ಸ್ಟೈಫಂಡ್ನ ಕೊಡ್ತಾರೆ, ಅದೇ ರೀತಿ ಒಂದು 40-50 ವರ್ಷ ಪ್ರಾಕ್ಟೀಸ್ ಆದವ್ರಿಗೆ ಒಂದು ಪ್ರಾಕ್ಟೀಸಿಂಗ್ ಒಂದು ಪೀರಿಯಡ್ನ ನಿಗದಿಪಡಿಸಿ ಅವರಿಗೆಲ್ಲ ಏನಾದರೂ ಒಂದು ಅನುಕೂಲ ಮಾಡಬೇಕು ಅನ್ನೋದಿದೆ. ಇದೇ ರೀತಿ ನಾನು ಮತಯಾಚನೆ ಮಾಡೋಕ್ಕೆ ಹೋದಾಗ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕೇಳಿದ್ರು, ಮೇಡಮ್ ನಂದು 1982ರಿಂದ ನಾನು ನೋಡ್ತಾ ಇದ್ದೀನಿ, ಆವಾಗೂ 2,000 ಜನ ಅಡ್ವೊಕೇಟ್ಸ್ ಇದ್ದರು, ಈಗ ಒಂದು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. 80,000 ಇದ್ದಾರೆ ಅಂತ ಹೇಳಿದೆ. ಆವಾಗ 2,000 ಜನಕ್ಕೂ 25 ಜನ ಮೆಂಬರ್ಸ್ನ ಎಲೆಕ್ಟ್ ಮಾಡಬೇಕಾಗಿತ್ತು, ಈಗ 80,000 ಜನ ಇದ್ದಾರೆ. ಆ 80,000 ಜನಕ್ಕೂ 25 ಜನನ ಎಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಬಗೆಹರಿಸ್ತಾರೆ. ಹಾಗಾಗಿ ನೀವು ಡಿಸ್ಟಿಕ್ ವೈಸು ಒಂದು ಮೆಂಬರ್ಸ್ನ ಎಲೆಕ್ಟ್ ಮಾಡಬೇಕು ಅನ್ನೋದು ನಿಮ್ಮ ವಾಯ್ಸ್ನ ರೈಸ್ ಮಾಡಬೇಕು ಅಂದರು. ಅದೇ ರೀತಿ ಇನ್ನೊಬ್ಬರು ಡಿಸ್ಟಿಕಲ್ಲಿ ನಾನು ಮತಯಾಚನೆ ಮಾಡೋದಕ್ಕೆ ಜಸ್ಟ್ ಒಂದು ಫೋನ್ ಮಾಡಿದ್ದಕ್ಕೆ ಅವರು ತುಂಬ ತಮ್ಮ ಬಾರಲ್ಲಿ ನಡೀತಾ ಇರೋವಂಥದ್ದನ್ನು ಹೇಳ್ಕೊಂಡ್ರು. 300 ಕಂಪ್ಲೇಂಟು ಇದುವರೆಗೂ ನಮ್ಮ ಬಾರ್ ಕೌನ್ಸಿಲ್ಗೆ ಕೊಟ್ಟಿದ್ದಾರಂತೆ. ಬಟ್ ಅದ್ರ ಬಗ್ಗೆ ಅವ್ರ ಹತ್ರ ಅಕ್ನಾಲೇಜ್ಮೆಂಟ್ಸ್ ಎಲ್ಲ ಇದೆ. ನೀವು ಬನ್ನಿ ನಮ್ಮ ಬಾರಿಗೆ ಓಟ್ ಕೇಳೋದಕ್ಕೆ, ಆವಾಗ ನಾನು ಇದನ್ನು ವಿತ್ ಪ್ರೂಫ್ ಸಮೇತ ಕೊಡ್ತೀನಿ. ಬಟ್ ಇದುವರೆಗೂ ಆ ಕಂಪ್ಲೇಂಟ್ದು ಕೊಟ್ಟಿರೋದು ಏನು ಮಾಡಿದ್ದಾರೆ ಅನ್ನೋದು ಸಮೇತ ನಮಗೆ ಗೊತ್ತಿಲ್ಲ. ನಾವು ಆ ಕಂಪ್ಲೇಂಟ್ನ ವಿತ್ ಅಕ್ನಾಲೇಜ್ಮೆಂಟ್ ತೊಗೊಂಡೋಗಿ ತೋರಿಸಿದಾಗ ಆ ಕಂಪ್ಲೇಂಟ್ ಫೈಲೇ ಇಲ್ಲ ಅಲ್ಲಿ. ಇಂಥದಕ್ಕೆಲ್ಲ ನೀವೇನು ಆ್ಯಕ್ಷನ್ ತೊಗೊಳ್ತೀರಾ ಅಂತಲೂ ಕೇಳಿದ್ದಾರೆ. ಅಂಥ ನಿಟ್ಟಲ್ಲೆಲ್ಲ ಇಂಥ ತುಂಬ ಸಮಸ್ಯೆಗಳಿದೆ ಬಗೆಹರಿಸಬೇಕಾಗಿರುವಂಥದ್ದು. ಅದರಲ್ಲಿ ನಾನು ನನ್ನ ಕೆಲಸನ ನಿಯತ್ತಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದು ನನಗೆ ಪ್ರಥಮ ಪ್ರಾಶಸ್ತ್ಯನ ನೀಡಿ ಗೆಲ್ಲಿಸಿದ್ರೆ ನಾನು ಈ ಕೆಲಸನೆಲ್ಲ ಮಾಡೋದಕ್ಕೆ ನನ್ನ ಕೈಲಾದಷ್ಟು ನಾನು ಸಹಕಾರ ಮಾಡ್ತೀನಿ ಎಲ್ಲರಿಗೂ. ಯಾರೇ ಒಂದು ಎಲ್ಲೇ ತಪ್ಪು ನಡೆದ್ರೂ ನಾನು ಧ್ವನಿ ಎತ್ತುತ್ತೀನಿ. ಮತ್ತು ಈಗ ಇಲ್ಲಿ ಕ್ಲಾರಿಫಿಕೇಷನ್ ಅಂತ ಹೇಳಿ ಇನ್ನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಷ್ಟು ದಿನ ಏನು ಮಹಿಳಾ ಮೀಸಲಾತಿಯಲ್ಲಿ 5 ಜನನ ಗೆಲ್ಲಿಸಿ ಅನ್ನೋ ರೀತಿ ನಾವು ಅಪೀಲ್ ಮಾಡಿದ್ವಿ. ಇದು ಇವಾಗ ನಿನ್ನೆಯಿಂದ ಅದು ಆ ಥರ ಇಲ್ಲ. ಪ್ರಿಫರೆನ್ಷಿಯಲ್ ವೋಟು 1 to 23 ಏನಿದೆ ಎಲ್ಲ ಜನರಲ್ಲೇ ಬಂದಿದೆ. ಲೇಡಿ ಒಂದು 5 ಜನ ಗೆಲ್ಬೋದು, ಬಟ್ 5 ಜನ ಲೇಡೀಸು, 18 ಜನ ಜೆಂಟ್ಸು ಇದೇ ಥರನೇ ಗೆಲ್ಲಬೇಕು ಅಂತ ಆಗಿದೆ. 18 ಜನ ಜೆಂಟ್ಸ್ಗೆ ವೋಟ್ ಹಾಕ್ಬೋದು, 5 ಜನ ಲೇಡೀಸ್ಗೆ ವೋಟ್ ಹಾಕ್ಬೋದು. ಸೊ ಪ್ರಿಫರೆನ್ಷಿಯಲ್ ವೋಟು ನಿಮಗೆ ಬಿಟ್ಟಿದ್ದು 1 to 23 ವೋಟ್ಸು ನಿಮಗಿರುತ್ತೆ. ದಯವಿಟ್ಟು ನನಗೊಂದು ಪ್ರಥಮ ಪ್ರಾಶಸ್ತ್ಯದ ಮತನ ನೀಡಿ ನನ್ನ ಗೆಲ್ಸ್ಕೋಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ಹೆಸರು ಮಾಲತಿಬಾಯಿ ಅಂತ, ಬಳ್ಳಾರಿ ಬಾರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಇದ್ರ ಮೊದಲು ಬ್ಯಾಂಗ್ಳೂರಲ್ಲೂ ಮಾಡಿದ್ದೀನಿ 12 ವರ್ಷ ಸಿಟಿ ಸಿವಿಲ್ ಕೋರ್ಟಲ್ಲಿ. ಆಗ ನನ್ನ ಸಹೋದ್ಯೋಗಿಯಾಗಿದ್ದ ಇವರು ಮಮತಾ ಜೆ ಅವರು ತುಂಬ ಚೆನ್ನಾಗೆಲ್ಲ ಎಲೆಕ್ಷನಲ್ಲಿ ಗೆದ್ದುಬಿಟ್ಟು ಅವ್ರಿಗೆ ಆಗಿದ್ದು ಅದು ಆಗದೇ ಇರೋದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವರು ಸಹಪಾಠಿ ಆಗಿರೋದ್ರಿಂದ, ಅವರು ಒಂದು ಒಳ್ಳೆ ಇದು ಆಗಿರೋದ್ರಿಂದ, ಗೆದ್ದು ಮಾಡ್ತಾ ಒಂದು ಕೆಲಸಗಳನ್ನು ನೋಡಿರೋದ್ರಿಂದ, ಸೊ ನಾನು ಅವ್ರಿಗೆ ತುಂಬ ಹೃದಯದಿಂದ ಇಲ್ಲಿನೂ ಅವ್ರಿಗೆ ಕ್ಯಾನ್ವರ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮೆಲ್ಲರ ಸಹಕಾರ ಅವ್ರಿಗಿರುತ್ತೆ, ಒಳ್ಳೆ ಪ್ರತಿಕ್ರಿಯೆ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಹೆಸರು ನವಯುಗ ಶೋಭಾ ಅಂತೇಳಿ, ನಾನು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸುಮಾರು 20 ವರ್ಷಗಳಿಂದ. ನನ್ನ ಆತ್ಮೀಯ ಗೆಳತಿ ಮಮತಾಜಿ ಅವರಿಗೆ ನಾನು ಕ್ಯಾಂಪೇನ್ ಮಾಡ್ತಾಯಿದ್ದೀನಿ. ಸತತವಾಗಿ 3 ಎಲೆಕ್ಷನ್ನ ಗೆದ್ದು ವಕೀಲರ ಒಂದು ಸಮಸ್ಯೆಗಳಿಗೆ
ಹೋಗೊಟ್ಟು ಅವರ ಜೊತೆ ನಿಂತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ನಾವು ಕಣ್ಣಿಂದ ನೋಡ್ತಾ ಇರೋದ್ರಿಂದ ಸೊ ನಾವು ಇಂಥ ಮಹಿಳೆಯರು ನಮಗೆ ಬೇಕು ಒಬ್ಬರು ಅಂತ ಹೇಳಿ ನಾವು ಇವ್ರನ್ನ ಆಯ್ಕೆ ಮಾಡಿಕೊಂಡು ನಾವು ಪರಿಪೂರ್ಣ ನಮ್ಮ ಸ್ನೇಹ ಬಾಂಧವರೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ತಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನೆಂದರೆ ಮಹಿಳಾ ಮೀಸಲಾತಿ ಅನ್ನೋದು ಇಲ್ಲದೇ ಇರೋ ಕಾರಣ ನಮಗೆ ನಮ್ಮ ಮಮತಾಗೆ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಕೊಟ್ಟು ದಯಮಾಡಿ ಎಲ್ಲರೂ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ರೆಡ್ಡಿ ಅಂತ, ಬೆಂಗಳೂರಲ್ಲಿ ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ. ನಾನು ಹಾಗೂ ಮಮತಾಜಿ ಅವರು 18 ವರ್ಷದಿಂದ ನಾವು ಸಹೋದ್ಯೋಗಿಯಾಗಿ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಬೆಂಗಳೂರು ವಕೀಲ ಸಂಘದಲ್ಲಿ 3 ಸಾರಿ ಒಂದು ಗೌರ್ನಿಂಗ್ ಕೌನ್ಸಿಲಾಗಿ ಗೆದ್ದು ಎಲ್ರಿಗೂ ಒಂದು ಒಳ್ಳೇದು ಮಾಡಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ತಂದುಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ದಿನಾಂಕ 11/3/2026 ಆಗೋ ಎಲೆಕ್ಷನ್ನಲ್ಲಿ ಅವ್ರಿಗೆ ತಮ್ಮ ಪ್ರಥಮ ಪ್ರಶಸ್ತಿದ ಮತ ಹಾಕಿ ಅವ್ರನ್ನ ಜಯಶೀಲರಾಗಿ ಮಾಡಬೇಕೆಂದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಮಮತಾಜಿ ಇದ್ದಾರಲ್ಲ ಅವರ ಸಹೋದ್ಯೋಗಿ ನಾನು. ಅವ್ರ ಜೊತೆ ನಾನು 18 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವರು ಈ ಮುಂಚೆ ಬೆಂಗಳೂರು ವಕೀಲರ ಸಂಘದಲ್ಲಿ 3 ಸರಿ ಗೌರಿ ಕೌನ್ಸಿಲ್ ಆಗಿಬಿಟ್ಟು ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ಎಲ್ಲ ನಮ್ಮ ಜೊತೆ ಈಗ 18 ವರ್ಷದಿಂದನೂ ಅವ್ರ ಜೊತೆ ಇದ್ಬಿಟ್ಟು ನಾವು ಅವ್ರು ಕೆಲಸ ಮಾಡಿದೆಲ್ಲ ನೋಡಿದ್ದೀವಿ. ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿ ವಕೀಲರಿಗೆ ಏನಾದರೂ ತೊಂದರೆ ಆದರೆ ನೀವು ಯಾವ ಟೈಮಲ್ಲಾದರೂ ಫೋನ್ ಮಾಡಿ, ನೈಟ್ ಆದರೂ ಮಾಡಿ, ಡೇ ಆದರೂ ಮಾಡಿ, ಯಾವಾಗ ಮಾಡಿದರೆ ಅವ್ರು ಬಂದು ಸ್ಪಂದಿಸ್ತಾ ಇದ್ದಾರೆ. ಅಂಥವ್ರು ಈಗ ನಮ್ಮ ವಕೀಲ ಪರಿಷತ್ತಿಗೆ ಬೇಕಾಗಿದೆ. ಆ ಉದ್ದೇಶದಿಂದ ನಾವು ಮಮತಾ ಮೇಡಮ್ನವ್ರನ್ನ ಮಾರ್ಚ್ 11ರಲ್ಲಿ ಕರ್ನಾಟಕ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಅವ್ರನ್ನ ಜಯಶೀಲನಾಗಿ ಮಾಡಿ ಅವರಿಗೆ ಕರ್ನಾಟಕದಾದ್ಯಂತ ಕೆಲಸ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡೋಕೆ ಬಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ನವೀನ್ ಗಂಗಪ್ಪನಹಳ್ಳಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ 2026 ಇವತ್ತು ಭರದಿಂದ ಪ್ರಚಾರ ಸಾಗ್ತಾ ಇದೆ. ಇದೇ ಮಾರ್ಚ್ 11ನೇ ತಾರೀಕು ರಾಜ್ಯಾದ್ಯಂತ ಈ ಒಂದು ಚುನಾವಣೆ ನಡೆಯಲಿದ್ದು, ಇದಕ್ಕೆ ಸಮರ್ಥ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಬೆಂಗಳೂರು ಬಾರ್ನ ಮಮತಾಜಿ ಮೇಡಮ್ರವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ 5 ಮತಗಳನ್ನು ನೀವು ಮಹಿಳೆಯರಿಗೆ ನೀಡ್ಬೋದು. 5 ಮತಗಳಲ್ಲಿ ಜೊತೆಗೆ ಈಗಾಗಲೇ ಬದಲಾವಣೆ ಆಗಿರುವ ಹಾಗೆ ಒಟ್ಟು 23 ಮತಗಳಲ್ಲಿ ಪ್ರಥಮ ಪ್ರಶಸ್ತಿಯ ಮತವನ್ನು ನೀಡಿ ಮಮತಾಜಿ ಮೇಡಮ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಅವರ ಸೇವೆಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಮುಂದೆಯೂ ಕೂಡ ಕರ್ನಾಟಕದಾದ್ಯಂತ ಇವರ ಸೇವೆಗಳು ಅಜರಾಮರವಾಗಿ ಉಳಿಯುವಂತೆ ಆಗಲಿ. ಮತ್ತು ಈಗಾಗಲೇ ಏನು ಹೇಳ್ತಾ ಇದ್ದಾರೆ, ಈ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಅಲ್ಲಿವೆಲ್ಲ ಕಡೆ ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅಲ್ಲಿ ಒಂದು ಉತ್ತಮವಾದಂಥ ಬದಲಾವಣೆಗಳು ಕಾಣಲಿ ಅಂತ ಹೇಳ್ತಾ ಶುಭ ಹೋಗಲಿ ಮೇಡಮ್. ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ರಾಜ್ಯಾದ್ಯಂತ ಈಗಾಗಲೇ 60 ನ್ಯಾಯಾಲಯಗಳು ಅಥವಾ 60 ಊರುಗಳಲ್ಲಿ ಒಳ್ಳೆ ಪ್ರಚಾರವನ್ನು ಮಾಡಿದ್ದೀರಿ. ಅಷ್ಟೇ ಒಂದು ಪ್ರತಿಕ್ರಿಯೆ ಕೂಡ ಬಂದಿದೆ. ಈ ಒಂದು ಬಳ್ಳಾರಿಯಲ್ಲೂ ಕೂಡ ನಿಮ್ಮ ಸ್ನೇಹಿತರಾದಂಥ ಮಾಲತಿ ಮೇಡಮ್ರವರ ಒಂದು ಪ್ರಚಾರ, ನಿಮ್ಮೊಂದಿಗೆ ಬೆರೆತಂಥ ರೀತಿ, ಇಲ್ಲಿ ಬಂದಂಥ ಪ್ರತಿಕ್ರಿಯೆ ಎಲ್ಲವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಆಶ್ಚರ್ಯವಾಯಿತು. ಮುಂಬರುವಂಥ ದಿನಗಳಲ್ಲಿ ಶುಭವಾಗಲಿ ಅಂತ ಹಾರೈಸ್ತೀನಿ ಮೇಡಮ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.